ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಗುಲಾಬಿ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು 1 ಗ್ಲಾಸ್ ಅಕ್ಕಿ ಇದ್ದರೆ ಸಾಕಷ್ಟು ನಾವು ಸಂಡಿಗೆಗಳನ್ನು ಮಾಡ್ಕೋಬೋದು. ಹಗೂರ, ಪೊಳ್ಳು, ಕ್ರಿಸ್ಪಿಯಾಗಿರುವಂತಹ ಈ ಸಂಡಿಗೆ ತುಂಬ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಈ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಅಕ್ಕಿ ನೆನೆಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು 3 ದಿನ ಆಗಿದೆ ಅಕ್ಕಿ ನೆನೆಲಿಕ್ಕಿಟ್ಟು. 3 ದಿನ ನಾವು ಅಕ್ಕಿ ನೆನೆಲಿಕ್ಕಿಟ್ಟಾಗ ಪ್ರತಿದಿನ ನಾವು ಇದರಲ್ಲಿ ನೀರನ್ನು ಚೇಂಜ್ ಮಾಡಬೇಕು. ಅಕ್ಕಿ ನೆನೆಲಿಕ್ಕಿಡಬೇಕಾದ್ರೆ ನಾವು ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. 2ರಿಂದ 3 ಸಲ ಕ್ಲೀನ್ ನೀರು ಬಂದಾಗ ಆವಾಗ ನಾವು ಇದರಲ್ಲಿ ಮತ್ತೆ ಬೇರೆ ನೀರನ್ನು ಹಾಕಿ ನಾವು ಇದನ್ನು ನೆನೆಲಿಕ್ಕಿಡಬೇಕು. ನೆನೆಲಿಕ್ಕಿಟ್ಟಾಗ 3 ದಿನ ನಾವು ಇದರಲ್ಲಿ ಪ್ರತಿದಿನ ನಾವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡಿ 3ನೇದನ್ನು ನಾವು ರುಬ್ಬಲಿಕ್ಕೆ ತಗೊಂಡಾಗ ಅದರಲ್ಲಿ ಮತ್ತೆ ನೀರು ಹಾಕಿ 2 ಸಲ ತೊಳೆದು ನಾವು, ಅಂದರೆ ಹುಳಿ ಸ್ವಲ್ಪ ವಾಸನೆ ಬರುತ್ತೆ, ಅದಕ್ಕೋಸ್ಕರ 2 ಸಲ ತೊಳೆದು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ರುಬ್ಕೋಬೇಕು. ಇದು ಅಕ್ಕಿ ನಾವು ಪ್ರತಿದಿನ ನಾವು ತೊಳಿಲೇಬೇಕು, ಯಾಕೆಂದರೆ ಸ್ಮೆಲ್ ಬರುತ್ತೆ ಹಾಗೆ ಇಟ್ಟರೆ. ಈಗ ನಾನು ನೀರಿನ ಪ್ರಮಾಣವನ್ನು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ. ಆ ರೀತಿಯಾಗಿ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ, ನಿಮಗೇನು ಗೊತ್ತಾಗಲ್ಲ. 1 ಗ್ಲಾಸ್ ನಾನು ನೀರು ಹಾಕಿ ಇಲ್ಲಿ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ. ರುಬ್ಬಿ ಇದನ್ನು ಇಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೋಸಿ ಮೇಲ್ಗಡೆ ಏನಾದರೂ ಸ್ವಲ್ಪ ನುಚ್ಚು ಥರ ಬರುತ್ತೆ ನೋಡಿ, ದಪ್ಪ ದಪ್ಪ ಅಕ್ಕಿ ಅದೇನಾದರೂ ಬಂತಂದರೆ ಮೇಲ್ಗಡೆ ಬಂದಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸೋಸಬೇಕು. ನೋಡಿ, ಇಲ್ಲಿ ನಾನು ಸೋಸಿದ್ದೀನಿ. ಇದೇನು ಸೋಸಿದೆಯಲ್ಲ, ಇದನ್ನು ನಾನೀಗ ಚೆಲ್ಲಿಬಿಡ್ತೀನಿ. ಇದು ಸ್ವಲ್ಪನೇ ಬಂದಿದೆ, ಬಹಳಷ್ಟು ಬಂದರೆ ಮತ್ತೆ ನೀವು ಮಿಕ್ಸರ್ನಲ್ಲಿ ಹಾಕಿ ನೀವು ತೊಗೋಬಹುದು. ಈ ಗ್ಲಾಸ್ನಿಂದ 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ನಿಂದ ನಾನಿಲ್ಲಿ ರುಬ್ಬಲಿಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಹಾಗೆಯೇ ಮತ್ತೆ ಇದರಲ್ಲಿ 3 ಗ್ಲಾಸ್ನಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಆದಮೇಲೆ ಇದರಲ್ಲಿ ಸ್ವಲ್ಪ ನಾನು 1/4 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಹಪ್ಪಳ ಖಾರ ಅಂತ ಸಿಗುತ್ತೆ, ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ, ಪಾಪಡ್ ಖಾರನು ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಇಲ್ಲಿ ಸೇರಿಸಿದ್ದೀನಿ. ಸೇರಿಸಿ ನಾನು ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಇದನ್ನು ಇಟ್ಕೊಂಡಿದ್ದೀನಿ ಪಾತ್ರೆ. ಈಗ ನಾನು ಸ್ವಲ್ಪ ಮೀಡಿಯಮ್ ಟು ಹೈನಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಆ ಬ್ಯಾಟರ್ ಏನಿದೆಯಲ್ಲ ಗಟ್ಟಿಯಾಗುವವರೆಗೂ ನಾವು ಇದನ್ನು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಮತ್ತು ದಪ್ಪ ಆದ ನಂತರ ಈ ಹಿಟ್ಟೇನಿದೆಯಲ್ಲ ದಪ್ಪ ಆದ ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ಗಟ್ಟಿಯಾಗಿದೆ. ಈಗ ಲೋ ಫ್ಲೇಮ್ ಮಾಡಿಕೊಂಡು ನೀವು ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಿಟ್ಟು ನಾವು ಚೆನ್ನಾಗಿ ಬೇಯಿಸಬೇಕು. ಅದು ಹಿಟ್ಟು ಸರಿಯಾಗಿ ಬೇಯಲಿಲ್ಲ ಅಂದರೆ ಸಂಡಿಗೆ ಚೆನ್ನಾಗಿ ಬರಲ್ಲ. ಗುಲಾಬಿ ಹೂವಿನ ಥರ ಈ ಥರ ಅರಳಲ್ಲ ಅದು ಸಂಡಿಗೆ, ಸರಿಯಾಗಿ ನಾವು ಬೇಯಿಸಲಿಲ್ಲ ಅಂದರೆ. ಇದು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇಲ್ಲಿ ಮತ್ತು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡಬೇಡಿ, ಏನೂ ಅರ್ಥ ಆಗಲ್ಲ. ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ. ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾನು 2 ನಿಮಿಷ ಇದನ್ನು ಬಿಡ್ತೀನಿ. 2 ನಿಮಿಷ ಬಿಟ್ಟು ಇದನ್ನು ಮತ್ತೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮೇಲ್ಗಡೆ ಹಿಟ್ಟು ಕೆಳಗಡೆ ಆಗಬೇಕು, ಕೆಳಗಡೆದು ಹಿಟ್ಟು ಮೇಲ್ಗಡೆ ಆಗಬೇಕು. ಅಂದರೆ ಸರಿಯಾಗಿ ಚೆನ್ನಾಗಿ ಹಿಟ್ಟು ಬೇಯುತ್ತೆ. ಈ ರೀತಿ ಹಿಟ್ಟು ಬೇಯಿಸಿದರೆ ಮಾತ್ರ ಸಂಡಿಗೆ ಚೆನ್ನಾಗಿ ಬರೋದು, ಇಲ್ಲ ಅಂದರೆ ಸಂಡಿಗೆ ಚೆನ್ನಾಗಿ ಬರಲ್ಲ. ಬಾಯಲ್ಲಿ ಹಗೂರ ಕರಗಲ್ಲ. ಅದು ಬಾಯಲ್ಲಿ ಹಾಕಿದ ತಕ್ಷಣ ಕರಗುವುದಿಲ್ಲ, ಯಾಕೆಂದರೆ ಅದು ಗಟ್ಟಿ ಬರುತ್ತೆ ನಾವು ಸರಿಯಾಗಿ ಬೇಯಿಸಿಲ್ಲ ಅಂದರೆ ಹಿಟ್ಟು. ಇವಾಗ ನೋಡಿ, ಚೆನ್ನಾಗಿ ಇದು ಬೆಂದಿದೆ. ಈಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಮುಟ್ಟಿ ನೋಡಿ. ಮತ್ತೆ ನಮಗೆ ಕೈಗೆ ಸ್ವಲ್ಪ ಹಿಟ್ಟು ತಾಕ್ತು ಅಂದರೆ ಮತ್ತೆ ಸ್ವಲ್ಪ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಿಟ್ಟು ತಾಗಲಿಲ್ಲ, ಕ್ಲೀನಾಗಿ ಬಂತು ಅಂದರೆ ಸರಿಯಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಅಂತ ತಿಳ್ಕೋಬೇಕು. ಸ್ವಲ್ಪ 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಒಂದು ಸ್ವಲ್ಪ ಕೈಗೆ ಅಂಟ್ಕೊಂಡಿತ್ತು, 1-2 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಇವಾಗ ಹಿಟ್ಟು ಇಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಸುತ್ತಲೇನು ಹಿಡಿದಿರುತ್ತೆ ನೋಡಿ ಹಿಟ್ಟು, ಅದೆಲ್ಲ ಕ್ಲೀನ್ ಮಾಡಿ ತೊಗೋಬೇಕು, ಇಲ್ಲಾಂದರೆ ಅಲ್ಲೇ ಗಟ್ಟಿಯಾಗಿಬಿಡತ್ತೆ. ಆಮೇಲೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಹಿಟ್ಟು ಆಗಬೇಕು. ನಿಧಾನಕ್ಕೆ ಬೀಳ್ತಾ ಇದೆ ನೋಡಿ, ಯಾವ ರೀತಿ ಬೀಳ್ತಾ ಇದೆ, ಈ ರೀತಿಯಾಗಿ ಆಗಬೇಕು ಹಿಟ್ಟು. ಇದು ಕರೆಕ್ಟಾಗಿ ಬಂದಿದೆ. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ
ಒಂದು 2-3 ನಿಮಿಷ ಬಿಡೋಣ. ಈಗ ಅಲ್ಲಿವರೆಗೂ ನಾನಿಲ್ಲಿ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಹಾಳೆಯನ್ನು ಇಟ್ಕೊಂಡಿದ್ದೀನಿ. ಪ್ಲ್ಯಾಸ್ಟಿಕ್ ಹಾಳೆ ಇಟ್ಟು ಈಗ ನೋಡಿ ಈ ಸಂಡಿಗೆಯನ್ನು ಈ ರೀತಿಯಾಗಿ ಹಾಕಬೇಕು. ನಾವು ಮೋದಕ ಯಾವ ರೀತಿ ಮಾಡ್ತೀವಿ ನೋಡಿ ಆ ರೀತಿ ಆಕಾರವನ್ನು ಇದಕ್ಕೆ ಕೊಡಬೇಕು. ಇದು ಬಿಸಿ ಬಿಸಿ ಇರಬೇಕಾದ್ರೇ ಹಾಕಬೇಕಾಗತ್ತೆ. ಬಿಸಿ ಬಿಸಿ ಇರಬೇಕಾದ್ರೆ ನಿಮಗೆ ಮೋದಕದ ಆಕಾರ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಒಂದು ಸಲ ಹಾಕಿದ ನಂತರ ಸ್ವಲ್ಪ ತಣ್ಣಗಾಗತ್ತೆ, ಆವಾಗ ನೀವು ಇದಕ್ಕೆ ಮೋದಕ ಆಕಾರವನ್ನು ಕೊಡಬಹುದು. ಈ ರೀತಿಯಾಗಿ ದಪ್ಪ ದಪ್ಪ ಸಂಡಿಗೆಯನ್ನು ಇಟ್ಟಾಗ ಅದು ಗುಲಾಬಿ ಹೂವಿನ ಥರ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ಕೈಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಹೀಗಾಗಿ ಏನು ಮಾಡಬೇಕಂದ್ರೆ ತಣ್ಣೀರು ಸ್ವಲ್ಪ ಒಂದು ಬೌಲ್ನಲ್ಲಿ ತಣ್ಣೀರು ಇಟ್ಕೊಳ್ಳಿ. ತಣ್ಣೀರಿನಲ್ಲಿ ಕೈಯನ್ನು ಅದ್ದಿಬಿಟ್ಟು ನೀವು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸಂಡಿಗೆಯನ್ನು ಇಡಬೇಕು. ಅಂದರೆ ಕೈಗೆ ಬಿಸಿನೂ ತಾಗಲ್ಲ ಮತ್ತು ಹಿಟ್ಟು ಕೂಡ ಕೈಯಿಂದ ಬೇಗ ಬೀಳುತ್ತೆ. ಇಲ್ಲ ಅಂದರೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ. ಕೈಗೆ ನಾವು ನೀರು ಹಚ್ಕೊಳ್ಳೋದೇ ಹಾಗೆ ಹಾಕಿದ್ವಿ ಅಂದರೆ ಕೈಗೆ ಹಿಟ್ಟು ಅಂಟ್ಕೊಳ್ಳುತ್ತೆ. ಹೀಗಾಗಿ ಈ ರೀತಿಯಾಗಿ ಮಾಡಿ ನಾನು ಹೇಳಿದ್ರ ಪ್ರಕಾರ ಈ ರೀತಿಯಾಗಿ ನೀವು ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದೇ ರೀತಿ ಎಲ್ಲ ಸಂಡಿಗೆನೂ ನಾವು ಮಾಡಿಕೊಳ್ಳೋಣ. ಟೆರೆಸ್ ಮೇಲೆ ನಿಮಗೆ ಜಾಗ ಇತ್ತು ಅಂದರೆ ಚೆನ್ನಾಗಿ ನೀವು ಒಂದು ಪ್ಲ್ಯಾಸ್ಟಿಕ್ಕನ್ನು ಕೂಡ ಹಾಕಿಬಿಟ್ಟು ಅದರ ಮೇಲೇನೂ ನೀವು ಹಾಕ್ಬೋದು, ಇಲ್ಲ ಬಟ್ಟೆ ಮೇಲೇನೂ ಕೂಡ ಹಾಕ್ಬೋದು. ನನಗೆ ಇಲ್ಲಿ ಸಂಡಿಗೆ ಹಾಕಲಿಕ್ಕೆ ಸರಿಯಾಗಿ ಜಾಗ ಇಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಟ್ನಲ್ಲಿ ಒಂದು ಪ್ಲಾಸ್ಟಿಕ್ಕನ್ನು ಹಾಕಿ ನಾನು ಇದನ್ನು ಸಂಡಿಗೆಯನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಎಲ್ಲ ಸಂಡಿಗೆಯನ್ನು ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಕೆಲವೊಂದು ಸಂಡಿಗೆಗಳಿಗೆ ಆಕಾರ ಕೊಡಲಿಲ್ಲಾಗಿದೆ ನಾನು ಮೋದಕದ ಆಕಾರ. ಈಗ ಸ್ವಲ್ಪ ತಣ್ಣಗಾದ ನಂತರ ಎಲ್ಲ ಸಂಡಿಗೆಗಳನ್ನು ಸರಿಯಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಇವಾಗ ಇಲ್ಲಿ ನೋಡಿ ಒಂದು ದಿನ ನಾನು ಇಲ್ಲಿ ಬಿಸಿಲಲ್ಲಿ ಹಾಕಿದ್ದೀನಿ. ಸ್ವಲ್ಪ ಒಣಗಿದೆ ಚೆನ್ನಾಗಿ, ಒಳಗಡೆಯಿಂದ ಸ್ವಲ್ಪ ಒಣಗಬೇಕು ಅಷ್ಟೇ. ಇದನ್ನು 2-3 ದಿನ ನಾವು ಚೆನ್ನಾಗಿ ಒಣಗಿಸಿ ನಾವು ಈ ಸಂಡಿಗೆಯನ್ನು ನಾವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ವರ್ಷ ಪೂರ್ತಿ ನಾವು ಇದನ್ನು ಬಳಸ್ಬೋದು. ನಾನಿಲ್ಲಿ 3 ಪ್ಲೇಟ್ನಲ್ಲಿ ಸಂಡಿಗೆಯನ್ನು ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಪ್ಲೇಟಿನ ಸಂಡಿಗೆಯನ್ನು ತೆಗೆದು ನಾನು ಒಂದು ಪ್ಲೇಟ್ನಲ್ಲಿ ಹಾಕಿ ಇದನ್ನು ಒಣಗಲಿಕ್ಕೆ ಇಡ್ತೀನಿ. ಇವಾಗ ಇಲ್ಲಿ ನೋಡಿ ಒಂದೇ ಪ್ಲೇಟ್ನಲ್ಲಿ ಎಲ್ಲ ಸಂಡಿಗೆನೂ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಮತ್ತು ಒಂದು ದಿನ ನಾನು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಇಟ್ಟು ಇದನ್ನು ಒಣಗಿಸ್ಕೊಳ್ತೀನಿ. ಇವಾಗ ಇಲ್ಲಿ ನೋಡಿ ಒಂದಿನ ಇಟ್ಟು ನಾನಿಲ್ಲಿ ಸಂಡಿಗೆ ಎಲ್ಲ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಒಣಗಿದೆ ಕೂಡ. ನೋಡಿ ಇಲ್ಲಿ ಯಾವ ರೀತಿ ಪೊಳ್ಳು ಆಗಿದೆ, ಚೆನ್ನಾಗಿ ಬಂದಿದೆ. ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಕರೆದಾಗ ಇದು ಗುಲಾಬಿ ಹೂವಿನ ಥರ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಇದಕ್ಕೇನಾದರೂ ಗುಲಾಬಿ ಸಂಡಿಗೆ ಅಂತ ಏನಾದರೂ ಹೇಳಿರಬಹುದು. ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಒಣಗಿದೆ. ಇದನ್ನು ನಾನೀಗ ಎಣ್ಣೆಯಲ್ಲಿ ಹಾಕಿ ಕರೆದು ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ. ಈ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ನಾವು ಈ ಸಂಡಿಗೆ ಒಂದು ಸ್ವಲ್ಪ 4-5 ಸಂಡಿಗೆಯನ್ನು ಹಾಕಿ ನಾವು ಕರೆದು ತೆಗಿಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಅರಳಿದೆ ಸಂಡಿಗೆ ಕೂಡ. ಈಗ ಈ ಸಂಡಿಗೆ ಹೇಗೆ ಬಂದಿದೆ ಅಂತಾನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇಲ್ಲಿ ಯಾವ ರೀತಿ ಬಂದಿದೆ, ಚೆನ್ನಾಗಿ ಅರಳಿದೆ, ಹಗೂರ ಪೊಳ್ಳು ಕ್ರಿಸ್ಪಿಯಾಗಿ ಇದು ಬಾಯಲ್ಲಿ ಇಟ್ಟರೆ ಕರಗುವಂತಹ ಸಂಡಿಗೆ ಇಲ್ಲಿ ರೆಡಿಯಾಗಿದೆ. ಇವಾಗ ನೋಡಿ ಇಲ್ಲಿ ಗರಿಯಾಗಿದೆ ಕೂಡ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.